श्रुतजन विनुत प्रभु प्रभु श्रुतजन विनुत प्रभु विद्यादायक बुद्धिप्रदायक विद्यादायक बुद्धिप्रदायक सिद्धिविनायक सलहो देवा सिद्धिविनायक सलहो देवा श्री गणेश शिवन कुमार श्रुतजन विनुत प्रभु प्रभु श्रुतजन विनुत प्रभु. ಸಂಸ್ಥೆಯಲ್ಲಿ ಇಂದು ಮೆಟ್ರಿಕ್ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಪ್ರಥಮ ಬಾರಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶಾಲಾ ಮಕ್ಕಳಿಗೆ ಗಣಿತವನ್ನು ವಿನೋದಮಯವಾಗಿ ಹಾಗೂ ಪ್ರಾಯೋಗಿಕವಾಗಿ ಕಲಿಯಲು ಆಯೋಜಿಸುವ ಒಂದು ವಿಶೇಷವಾದಂತಹ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಇದಾಗಿದ್ದು, ಇದರ ಮೂಲಕ ವಿದ್ಯಾರ್ಥಿಗಳು ತೂಕ, ಅಳತೆ ಹಾಗೂ ವ್ಯಾಪಾರದ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಲು ಅನುಕೂಲವಾಗುತ್ತದೆ. ಇದರ ಮುಖ್ಯ ಉದ್ದೇಶ ಮಕ್ಕಳಿಗೆ ಪ್ರಾಯೋಗಿಕ ಕಲಿಕೆ ಇದರಿಂದ ಆಗ್ತದೆ. ಯಾವ ರೀತಿ ನಾವು ಒಂದು ವ್ಯಾಪಾರವನ್ನು ಮಾಡಬೇಕು, ಒಂದು ವಸ್ತುವಿಗೆ ಒಂದು 100 ರೂಪಾಯಿ ಕೆಜಿಗೆ ಇದ್ರೆ ಅರ್ಧ ಕೆಜಿಗೆ ಎಷ್ಟು, 1/4 ಕೆಜಿಗೆ ಎಷ್ಟು, ಇದೆಲ್ಲ ತಿಳುವಳಿಕೆ ಇದರ ಮೂಲಕ ಅವರಿಗೆ ಪ್ರಾಯೋಗಿಕ ಕಲಿಕೆಯ ಮೂಲಕ ಸಿಗುತ್ತದೆ. ಇನ್ನೊಂದು ವ್ಯಾಪಾರ ಕೌಶಲ್ಯ, ಯಾವ ರೀತಿ ವ್ಯಾಪಾರವನ್ನು ಮಾಡಬೇಕು, ಬಂದಂತಹ ಗ್ರಾಹಕರ ಜೊತೆ ನಾವು ಯಾವ ರೀತಿ ಮಾತಾಡಬೇಕು, ಅವರನ್ನು ಹೇಗೆ ಹುರಿದುಂಬಿಸಬೇಕು ಎನ್ನುವುದು ಅವರಿಗೆ ಗೊತ್ತಾಗ್ತದೆ. ಮತ್ತೆ ಲಾಭ ನಷ್ಟದ ಜ್ಞಾನ ಕೂಡ ಅವರಿಗೆ ಇದರಿಂದ ಸಿಗುತ್ತದೆ. ಇನ್ನೊಂದು ವ್ಯಕ್ತಿತ್ವ ವಿಕಸನ ಇದರಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಬಹುದು. ಆರ್ಥಿಕ ಸಾಕ್ಷರತೆ ಕೂಡ ಈ ಒಂದು ಮೆಟ್ರಿಕ್ ಮೇಳದಿಂದ ವಿದ್ಯಾರ್ಥಿಗಳಿಗೆ ಸಿಗ್ತದೆ. ಹಾಗೆಯೇ ಸಂತೃಪ್ತಿಯ ಅನುಭವ, ಸಂತೋಷದ ಅನುಭವ ಕೂಡ ಆಗ್ತದೆ ಮಕ್ಕಳಿಗೆ. ಅಂದ್ರೆ ನಾವು ಎಲ್ಲ ಕೇವಲ ಪಠ್ಯ ಚಟುವಟಿಕೆಗಳಿದ್ರೆ ಮಾತ್ರ ಸಾಲದು, ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಓದಿ ತುಂಬಾ ಬೋರ್ ಆಗ್ತದೆ. ಆದ್ರೆ ಈ ರೀತಿಯಾಗಿ ಎಲ್ಲರೂ ಸೇರುವಾಗ ತುಂಬಾ ಒಂದು ಖುಷಿಯ ಅನುಭವ ಆಗ್ತದೆ. ಅದರ ಜೊತೆಗೆ ಸಂತೋಷದ ಅನುಭವ ಕೂಡ ಈ ಮೆಟ್ರಿಕ್ ಮೇಳದಿಂದ ಆಗ್ತದೆ. ಶಿಕ್ಷಣ ಒಂದು ಜ್ಞಾನ ದೇವಿಗೆ. ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ನಿರಂತರವಾದ ಪ್ರಕ್ರಿಯೆ ಶಿಕ್ಷಣದಾಗಿರ್ತದೆ. ಕೇವಲ ಕಲಿಕೆ ಮಾತ್ರ ಸಾಲದು, ಅದರೊಟ್ಟಿಗೆ ಈ ರೀತಿಯ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ, ಇದರ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಆಯೋಜನೆ ಮಾಡಿದಾಗ ಮಕ್ಕಳಿಗೆ ಸರ್ಕಾರದ ವತಿಯಿಂದ ಏನಿರ್ಬೋದು, ಪ್ರತಿಭಾಗಾರ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಾಗ್ತದೆ. ಅದರೊಟ್ಟಿಗೆ ಇದೊಂದು ಕೂಡ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಅಂತ ನಮ್ಮ ಅನಿಸಿಕೆ. ಮಕ್ಕಳು ತುಂಬಾ ಸಂತೋಷದಿಂದ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ವಿದ್ಯಾರ್ಥಿಗಳು, ಪೋಷಕರು ಎಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಂಡು ಒಂದು ಉತ್ತಮ ರೀತಿಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಶ್ರೀ ಸುಬ್ರಹ್ಮಣ್ಯ ಮಠದಿಂದ ಕೂಡ ನಮಗೆ ಇದಕ್ಕೆ ಆಡಳಿತ ಮಂಡಳಿಯವರು ಸಂಪೂರ್ಣ ಸಹಕಾರವನ್ನು ಕೂಡ ನೀಡಿದ್ದಾರೆ ಕೂಡ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಯಾರು ಮಾಡಬೇಕಂತ ನಾವು ಮಾತಾಡಿಕೊಂಡಾಗ, ನಮ್ಮ ಕಾರ್ಯದರ್ಶಿಗಳಲ್ಲಿ ಕೇಳಿಕೊಂಡಾಗ, ಸಂಚಾಲಕರನ್ನು ಕೇಳಿಕೊಂಡೆವು. ಅನಿವಾರ್ಯ ಕಾರಣಗಳಿಗೆ ಇವತ್ತು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಸಾಧ್ಯ ಆದರೆ ಬಂದು ಹೋಗ್ತೇನೆ ಅಂತ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳು ಆಗಿರುವಂತಹ ಯಜ್ಞಶಾಸ್ತ್ರ ಅವರನ್ನು ಕೇಳಿಕೊಂಡಾಗ ತುಂಬಾ ಪ್ರೀತಿಯಿಂದ ಬರ್ತೇನೆ ಅಂತ ಒಪ್ಪಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಿರಪರಿಚಿತರು. ಸಂಸ್ಥೆಯಾಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ ತಮ್ಮಿಂದಾಗುವ ಸಹಕಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರೋರು ಶ್ರೀಕೃಷ್ಣ ಶರ್ಮ ಪಿ ಸರ್ ಇವರು. ನಮ್ಮ ಸಂಸ್ಥೆಯಲ್ಲಿ ಆಗುವಂತಹ ಎಲ್ಲ ಕಾರ್ಯಕ್ರಮಗಳಿಗೆ ಆಡಳಿತ ಮಂಡಳಿಯಿಂದ ಏನು ವ್ಯವಸ್ಥೆಗಳಾಗಬೇಕು, ಪ್ರತಿದಿನ ಶಾಲೆಗೆ ಬಂದು ನಮ್ಮ ಜೊತೆ ಮಾತಾಡುತ್ತಾ ಆತ್ಮೀಯರಾಗಿದ್ದುಕೊಂಡು ಶಾಲೆಗೆ ಬೇಕಾಗುವ ಎಲ್ಲ ಮೂಲಭೂತ ವ್ಯವಸ್ಥೆಗಳಿರ್ಬೋದು, ಈ ಮೆಟ್ರಿಕ್ ಮೇಳಕ್ಕೆ ಕೂಡ ಏನೆಲ್ಲ ವ್ಯವಸ್ಥೆಗಳಾಗಬೇಕು ಅದಕ್ಕೆ ಕೂಡ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ, ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಗಳು ಸರ್. ಹಾಗೆಯೇ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವವರು ಊರಿನ ಹಿರಿಯರಾದ ಉಮಾಮೇಶ್ವರ ಗೌಡ ಇವರು. ಈ ಎರಡೂ ವಿದ್ಯಾಸಂಸ್ಥೆಯಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಇದ್ದು ನಮಗೆ ಏನೆಲ್ಲ ವ್ಯವಸ್ಥೆಗಳಿಗೆ ಏನಾದರೂ ಮಾರ್ಗದರ್ಶನ ಇದೆಯಿಂದ ಆಗಬೇಕಾಗಿದ್ರೆ ಅದಕ್ಕೆ ಕೂಡ ಮಾರ್ಗದರ್ಶನ ಮಾಡುತ್ತಾ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಎರಡೂ ಸಂಸ್ಥೆಯ ಪರವಾಗಿ, ಇಲ್ಲಿ ನಿಂತಿರುವ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತಗಳು ಸರ್. ಹಾಗೆಯೇ ನಮ್ಮ ಜೊತೆ ಇರುವವರು ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಮುಖ್ಯ ಗುರುಗಳು ಇರಬೇಕಿತ್ತು. ಇವತ್ತು SSLC ಎಕ್ಸಾಮ್ ಇರುವ ಕಾರಣ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಹೇಳಿದರೆ ಅವರ ಉದ್ಘಾಟನೆಗಾಗಿ ಸಹಕರಿಸಿದ್ದಾರೆ. ಮೆಟ್ರಿಕ್ ಮೇಳ 2026 ಈ ವೇದವ್ಯಾಸ ವಿದ್ಯಾಲಯದ ಆಯೋಜನೆಯಲ್ಲಿ ನಡೆಯುವಂತಹ ಈ ಒಂದು ಮೆಟ್ರಿಕ್ ಮೇಳ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೋಶಾಧಿಕಾರಿಗಳು ನಿರ್ವಹಿಸಿದ್ದಾರೆ.
ಮೆಟ್ರಿಕ್ ಮೇಳದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮಗೊಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಹಲವಾರು ಬಾರಿ ನಮ್ಮನ್ನು ಇಲ್ಲಿಗೆ ಆಮಂತ್ರಿಸ್ತಾ ಇದ್ದೀರಿ, ಬಟ್ ನಮಗೆ ಕಾರಣಾಂತರದಿಂದ ಬರಲಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತ ನಿಮಗೆ ಗೊತ್ತಿರಬಹುದು. ಯಾಕಂದರೆ ಇವತ್ತು ಈ ಒಂದು ಮೆಟ್ರಿಕ್ ಮೇಳದಲ್ಲಿ ಭಾಗವಹಿಸಿದಂಥವರು ಈ ಒಂದು ತಯಾರಿ ಮಾಡಬೇಕಾದ್ರೆ ಇದೊಂದು ಸಣ್ಣ ಮಟ್ಟಿನ ವ್ಯಾಪಾರ. ಈ ವ್ಯಾಪಾರ ತಯಾರಿ ಮಾಡಬೇಕಾದ್ರೆ ಎಷ್ಟು ಅದಕ್ಕೆ ಪೂರ್ವ ಸಿದ್ಧತೆಗಳು ಬೇಕು, ಎಷ್ಟು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕು ಅಂತ ಹೇಳೋದು ಇವತ್ತು ನಿಮಗೆ ಅನುಭವವಾಗಿರ್ಬೋದು. ಅದರಲ್ಲೂ ಈ ತಿಂಡಿಯ ಸೆಕ್ಷನ್ ಅಂತೂ ಭಾಳ ಕಷ್ಟ. ಇವತ್ತು ಗ್ಯಾಸಿನ ಸಮಸ್ಯೆ ಇದೆ, ಕಟ್ಟಿಗೆ ಒಲೆಯಲ್ಲಿ ತಿಂಡಿ ಮಾಡಬೇಕಾದಂಥ ಪರಿಸ್ಥಿತಿ. ಆದರೆ ರುಚಿ ಜಾಸ್ತಿ, ಕಟ್ಟಿಗೆ ಒಲೆಯಲ್ಲಿ ತುಂಬ ರುಚಿ ಜಾಸ್ತಿ. ನಮಗೂ ಈಗ ಹೋಟೆಲಿನಲ್ಲಿ ಅನುಭವ ಆಗ್ತಾ ಇದೆ. ನಾವು ಕೂಡ ಹಾಗೆ ಈ ಒಂದು ಸಣ್ಣ ಮಟ್ಟಿನ ಉದ್ಯಮವನ್ನು ಶುರು ಮಾಡಿಕೊಂಡು ಭಾಳ ಕಷ್ಟಪಟ್ಟು ಇವಾಗ ಒಂದು ಹಂತಕ್ಕೆ ಮುಟ್ಟಿದ್ದೇವೆ. ಈ ಒಂದು ಮೆಟ್ರಿಕ್ ಮೇಳದಿಂದ ಇಲ್ಲಿ ಬಹಳಷ್ಟು ಮಕ್ಕಳು ಕೂಡ ಇದರಲ್ಲಿ ಒಂದು ಪಾಠ ಕಲಿಯುವಂಥ ವಿಷಯ ಇದೆ. ಎಷ್ಟು ಕಷ್ಟ ಉಂಟು, ಎಷ್ಟು ಲಾಭ ಬರ್ತದೆ, ಏನು ಮಾಡಬಹುದು ಅಂತ ಹೇಳುವ ಒಂದು ಅನುಭವ ಇದರಲ್ಲಿ ಒಂದು ಖಂಡಿತ ಸಿಗ್ತದೆ. ಇಂಥ ಕಾರ್ಯಕ್ರಮಗಳು ಶಾಲೆಯಲ್ಲಿ ಅನೇಕ ನಡೀತಾ ಇದೆ. ಅದರಲ್ಲಿ ಒಂದು ಇವತ್ತು ಮೆಟ್ರಿಕ್ ಮೇಳ ನೋಡುವ ಮಟ್ಟಿಗೆ ಅತ್ಯಂತ ಅದ್ಭುತವಾಗಿ ಮೂಡಿ ಬಂದಿದೆ. ಕಾರ್ಯಕ್ರಮದ ಕೊನೆಯ ತನಕ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಲಿ, ಎಲ್ಲರಿಗೂ ಕೂಡ ಒಳ್ಳೆಯ ವ್ಯಾಪಾರ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಎರಡು ಮಾತು. ಶಿಕ್ಷಣ ಜೊತೆಯಲ್ಲಿ ಒಂದು ವ್ಯವಹಾರ ಅಧ್ಯಯನ ಯಾವ ರೀತಿ ಮಾಡಬಹುದು ಎಂಬುದಕ್ಕೆ ಪೂರಕವಾಗಿ ಇವತ್ತು ಆಯೋಜಿಸುವಂತಹ ಈ ಮೆಟ್ರಿಕ್ ಮೇಳ, ಇದರ ಇದು ಮುಂದೆ ನಿಮ್ಮ ಒಂದು ಸಮಯದಲ್ಲಿ ಸ್ವಾವಲಂಬಿ ಬದುಕಿಗೆ ಕೂಡ ಒಂದು ಪ್ರಾರಂಭದ ಮೆಟ್ಟು ಅಂತ ಹೇಳ್ಬೋದು. ಮುಂದೆ ಯಾವ ರೀತಿ ಒಂದು ಸಮಾಜದಲ್ಲಿ ಸ್ವಂತ ಜೀವನ ನಡೆಸುವಾಗ ಯಾವ ರೀತಿ ಎಲ್ಲ ನೀವು ಜೀವನ ಕ್ರಮವನ್ನು ಅಳವಡಿಸಿಕೊಳ್ಬಹುದು, ಅದಕ್ಕೆಲ್ಲ ಪೂರಕವಾಗಿರುವಂಥದ್ದು. ಅದನ್ನು ಪ್ರಾರಂಭದಲ್ಲಿ ಈ ನಿಟ್ಟಿನಲ್ಲಿ ನೀವು ಕಲಿಬೇಕಾಗಿದೆ. ಇದರಲ್ಲಿ ಲಾಭಾಂಶ ಇರ್ಬೋದು, ಬಂದಂತಹ ಗ್ರಾಹಕರನ್ನು ಯಾವ ರೀತಿ ವ್ಯವಹರಿಸಬಹುದು, ಅದನ್ನೆಲ್ಲ ಕಲೀಲಿಕ್ಕೆ ಒಂದು ಪೂರಕವಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇದನ್ನೊಂದು ನಿಮ್ಮ ಪ್ರಥಮ ಸ್ಟೆಪ್, ಪ್ರಥಮ ಮೆಟ್ಟು, ಇದನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಮುಂದೆ ಇದನ್ನ ಒಳ್ಳೆಯ ಪಾಠಗಳನ್ನು ಕಲಿತು ಅದನ್ನು ಜೀವನದಲ್ಲಿ ಒಂದು ಆದರ್ಶ ವ್ಯಕ್ತಿಯಾಗಿ ಬದುಕಲಿಕ್ಕೆ ಯಾವ ರೀತಿ ಪೂರಕವಾಗಿರಬೇಕು, ಅದಕ್ಕೆಲ್ಲ ಸಹಕಾರ ಇದನ್ನು ಉಪಯೋಗಿಸಲು ಅಂತ ಎಲ್ಲರಿಗೂ ಶುಭ ಹಾರೈಸಿ. ಶಾಲೆಯ ಕೊನೆಯ ದಿನ ಹಾಗೂ ಶಾಲೆಯ ಕಲಿಕೆಯ ಕೊನೆಯ ದಿನದೊಂದಿಗೆ ಒಂದು ಗಳಿಕೆಯ ದಿನವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ನಮಗೆ ನಿಜವಾಗಿ ಇದು ಡಿಸೆಂಬರ್ ತಿಂಗಳಲ್ಲಿ ನಾವು ಮಾಡುವಂತಹ ಕಾರ್ಯಕ್ರಮ. ನಮ್ಮ ಶಾಲೆಯಲ್ಲಿ ಹಲವು ಪಠ್ಯೇತರ ಚಟುವಟಿಕೆಗಳು ನಿರಂತರವಾಗಿ ನಡೀತಿದ್ದ ಕಾರಣ ನಮಗೆ ಸಮಯ ಸಿಗದೆ ಅದನ್ನು ಇವತ್ತು ಕೊನೆಯ ದಿನದಂದು ಆಚರಣೆಗೆ ಇಟ್ಟಿದ್ದೇವೆ. ಈ ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಂಡಿದ್ದೇವೆ ಅಂದರೆ ಮಕ್ಕಳಿಗೆ ಖಾಲಿ ಪಾಠದಲ್ಲೇ ಮಗ್ನರಾದರೆ ಮಕ್ಕಳಿಗೆ ಖಾಲಿ ಪಾಠ ಮತ್ತು ಪುಸ್ತಕದ ಒಂದು ಬದನೆಕಾಯಿಯಾಗಿರ್ತದೆ. ಅದನ್ನು ಬಿಟ್ಟು ನಾವು ಹೊರ ಪ್ರಪಂಚಕ್ಕೆ ಬಂದು ಈ ಜನಸಾಮಾನ್ಯರೊಂದಿಗೆ ಯಾವ ರೀತಿ ಬೆಳೆಯಬೇಕು, ಜನರೊಂದಿಗೆ ವ್ಯವಹಾರವನ್ನು ಯಾವ ರೀತಿ ನಾವು ನಡೆಸಬೇಕು ಅನ್ನುವಂಥದ್ದೊಂದು ನಾವು ಬೆಳೆಯಬೇಕು ಅಂತ ಒಂದು ತೀರ್ಮಾನ ಮಾಡಿಕೊಂಡು ಆ ಕಾರಣದಿಂದ ಈ ವರ್ಷ ಒಂದು ಮೆಟ್ರಿಕ್ ಮೇಳವನ್ನು ನಡೆಸುವಂತೇಳಿ ನಾವು ಆಯೋಜಿಸಿದ್ದೇವೆ. ಆ ಕಾರ್ಯಕ್ರಮ ಇವತ್ತು ನಮ್ಮಲ್ಲಿ ಒಂದು ಯಶಸ್ವಿಯಾಗಿ ನೆರವೇರಿಕೆ ಕಾರಣವಾಗಿದೆ. ಇವತ್ತು ಮಕ್ಕಳಿಗೆ ಲೆಕ್ಕಪತ್ರಗಳಾಗಲಿ ಅಥವಾ ವ್ಯಾವಹಾರಿಕವಾಗಿ ಮಾತಾಡುವ ಚಟುವಟಿಕೆಗಳಾಗಲಿ ಇನ್ನು ಮುಂದಕ್ಕೆ ನೀವು ಮುಂದಿನ ಜೀವನದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೆಸಬಹುದು ಅನ್ನುವಂಥದ್ದಕ್ಕೆ ಒಂದು ಮೆಟ್ಟಿದೆ. ನಾವು ಶಾಲೆಯಲ್ಲಿ ಪಾಠ ಕಲಿಯುವುದಕ್ಕಿಂತ ಹೊರಗಿನಲ್ಲಿ ಪಾಠ ಕಲಿಯುವಂಥದ್ದು ನಮ್ಮ ಜೀವನದ ಒಂದು ಶಿಕ್ಷಣ. ಮೊದಲು ನಾವು ಚಿಕ್ಕಂದಿರುವಾಗ ಶಾಲೆಗೆ ಹೋಗ್ತಿರುವಾಗ ನಮಗೆ ಜೀವನ ಶಿಕ್ಷಣ ಅಂತಿತ್ತು. ಈಗ ಜೀವನ ಶಿಕ್ಷಣ ಇಲ್ಲ, ಖಾಲಿ ಪಾಠದ ಶಿಕ್ಷಣ ಇದೆ. ಜೀವನ ಶಿಕ್ಷಣ ಅಂದರೆ ನಾವೇ ಪರಿಶ್ರಮ ಮತ್ತು ಅದರಲ್ಲಿ ಫಲಗಿ ಅದರ ಒಂದು ಜೀವನವನ್ನು ನಡೆಸುವುದೇ ಜೀವನ ಶಿಕ್ಷಣ. ಇಂತಹ ಶಿಕ್ಷಣಗಳು ನಮ್ಮ ಶಾಲೆಯಲ್ಲಿ ಯಾವಾಗ ಆಗ್ತಿದ್ರೆ
ಮಕ್ಕಳು ಕೂಡ ಒಂದು ನಮ್ಮ ಕೌಟುಂಬಿಕ ರೀತಿಯಲ್ಲಿ ಬೆಳೆಯುತ್ತಾರೆ ಎನ್ನುವಂಥದ್ದು ನನ್ನ ಅನುಭವ. ಯಾಕೆಂದರೆ ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಎಲ್ಲವೂ ಶಿಕ್ಷಣವಾಗಿಲ್ಲ, ಖಾಲಿ ಅವರವರ ನೇರಕ್ಕೆ ಅವರವರ ಭಾವವಾಗಿ ಪಾಠದ ಶಿಕ್ಷಣಗಳಾಗಿವೆ. ಈ ರೀತಿಯ ಒಂದೊಂದು ಶಿಕ್ಷಣಗಳು ಸಿಕ್ಕಿದ್ರೆ ಮಕ್ಕಳಿಗೂ ಒಂದು ಸಂಸ್ಕಾರಯುತವಾದ ಜೀವನ ನಡೆಸಲು ಒಂದು ದಾರಿದೀಪವಾಗುತ್ತದೆ ಅಂತ ನನ್ನ ಅನಿಸಿಕೆ. ಹಾಗೆ ಇನ್ನು ಮುಂದೆಯೂ ನಮ್ಮ ಶಾಲೆಯಲ್ಲಿ ಇಂತಹ ಒಳ್ಳೊಳ್ಳೆಯ ಕಾರ್ಯಗಳು ನಡೆಯುತ್ತಾ ಬರಲಿ ಅಂತ ನಾನು ಆಶಿಸುತ್ತಾ ನನ್ನ ಮಾತಿಗೆ ಜೀವನ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಎಂಬ ದೃಷ್ಟಿಯಲ್ಲಿ ಈ ಒಂದು ಮೇಳವನ್ನು ಆಯೋಜಿಸಲಾಗಿದೆ. 1982ರಲ್ಲಿ ಈ ಗೋಪಾಲಕೃಷ್ಣ ಪ್ರೌಢಶಾಲೆ ಆರಂಭ ಆಯಿತು. ಆವಾಗ ಆರಂಭದಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು, ನಿವೃತ್ತ ಮುಖ್ಯೋಪಾಧ್ಯಾಯರು ನಮ್ಮ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಯಾವತ್ತೂ ಹೇಳಿದ್ರು ಜೀವನ ಶಿಕ್ಷಣ ಬೇಕು ಮಕ್ಕಳಿಗೆ ಅಂತೇಳಿ. ಕಲಿತಂತಹ ವಿಷಯಗಳು, ಪಠ್ಯದ ವಿಷಯಗಳು ಜೀವನಕ್ಕೆ ಅದು ದಾರಿ ದೀಪವಾಗಬೇಕು ಅಂತೇಳಿ. ಹಾಗೆ ನಾವು ಕ್ಯಾಂಪದಿಂದ ಇದೆಂತಂದರೆ ನರ್ಸರಿ ಗಿಡ ಮಾಡಿದ್ದೇವೆ. ಆಮೇಲೆ ಸಿಪಿ ಶಾಲೆಗೆ ಹೋಗಿ ಕಾಡುಗಳಿಗೆ ಮಕ್ಕಳು ಹೋಗಿ ಕಳೆಯುವುದು, ಅದು ಸಂಪಾದನೆ, ಕಲಿಕೆಯೊಂದಿಗೆ ಗಳಿಕೆ ಅಂತೇಳಿ, ಕಲಿಕೆಯೊಂದಿಗೆ ಗಳಿಕೆ. ಹಾಗೆ ಇದು ಕೂಡ ನಮ್ಮ ವ್ಯವಹಾರ ದೃಷ್ಟಿ ಹೇಗಿರಬೇಕು, ವ್ಯವಹಾರ ಜ್ಞಾನ ಹೇಗಿರಬೇಕು, ನಿತ್ಯದಲ್ಲಿ ನಾವು ಯಾವುದು ವ್ಯಾಪಾರ ಆಗಿರ್ಬೋದು ಅಥವಾ ಇನ್ನಿತರ ವಿಚಾರಗಳಲ್ಲಿ ಆ ದೃಷ್ಟಿಕೋನ ನಮ್ಮಲ್ಲಿ ಹೇಗಿರಬೇಕು, ಬಂದವರನ್ನು ಸ್ವಾಗತಿಸುವಂಥದ್ದು ಹೇಗಿರಬೇಕು ಇತ್ಯಾದಿ ವಿಚಾರಗಳನ್ನು ತಿಳ್ಕೊಳ್ಳುವರೆ ಇಂತಹ ಮೇಳಗಳು ಅತ್ಯಂತ ಹೆಚ್ಚು ಉಪಯುಕ್ತವಾಗುತ್ತದೆ ಎಂಬ ದೃಷ್ಟಿಯಲ್ಲಿ ಮೇಳವನ್ನು ಆಯೋಜಿಸಿದ್ದೇವೆ, ಹಮ್ಮಿಕೊಂಡಿದ್ದೇವೆ. ವರ್ಷದ ಆರಂಭದಲ್ಲಿ ಅಕ್ಟೋಬರ್ ಆರಂಭದಲ್ಲಿ ಆಗಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರ್ಯಕ್ರಮಗಳು ಇದ್ದುದರಿಂದ ಸ್ವಲ್ಪ ತಡ ಆಯಿತು. ವರ್ಷದ ಕೊನೆಯ ದಿವಸ ಅಂತ ಹೇಳ್ಬೋದು, ನಮ್ಮ ಅಕಾಡೆಮಿಕ್ ಇಯರ್ನ ಕೊನೆಯ ದಿವಸ ಏಪ್ರಿಲ್ 10 ಅಂತ ಲೆಕ್ಕ. ಆದರೂ ನಾಳೆ ನಿಮಗೆ ರಜೆ ಸಿಗ್ತದೆ. ರಜೆಗಿಂತ ಮುಂಚಿತವಾಗಿ ಈ ಒಂದು ಕೌಶಲ್ಯವನ್ನು ನಿಮ್ಮಲ್ಲಿ ಬೆಳೆಯುವ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಅದೇ ತದೇಕ ಚಿತ್ತದಿಂದ ಯಾವ ಸ್ಟಾವಲ್ಲಿ ಯಾವುದಿದೆ ಅಂತ ನೋಡುವುದಕ್ಕೆ ಕಾತುರರಾಗಿದ್ದಾರೆ. ಮಾತಿಗೆ ಹೆಚ್ಚು ಅಲ್ಲಿ ಅವಶ್ಯಕತೆ ಇರುವುದಿಲ್ಲ. ಯಾವ ಸ್ಟಾವಲ್ಲಿ ಯಾವ ರೀತಿಯಾಗಿ ಅನೇಕ ಸ್ಟಾಲ್ಗಳುಂಟು. ನಮ್ಮ ಮನೆಯಿಂದ ಆದೇಶ ಆಗಿದೆ, ಒಳ್ಳೆಯ ತರಕಾರಿ ತೆಗೆದುಕೊಳ್ಳಿ ಅಂತೇಳಿ. ಹಾಗೆ ಹಸಿಯಾದ ಹೊಸ ತರಕಾರಿಗಳಿದ್ದರೆ ಅದು ಸಾವಯವವಾಗಿರಬೇಕು. ಇವತ್ತು ನಮ್ಮ ಆಹಾರ ಕಲುಷಿತವಾಗಿದೆ, ಎಲ್ಲವೂ ತ್ಯಾಜ್ಯ ಸೇರಿಕೊಂಡಿದೆ. ಮುಖ್ಯವಾಗಿ ಗ್ಯಾಮ್ಯಾಕ್ಸಿನಂತಹ ವಸ್ತುಗಳು ತರಕಾರಿ ಮೇಲೆ ಅಥವಾ ಇನ್ನಿತರ ಯೂರಿಯಾ ಅಂತಹ ಸುಫಲದಂತಹ ವಸ್ತುಗಳು ಅದಕ್ಕೆ ಗೊಬ್ಬರವಾಗಿ ಬಳಸೋದ್ರಿಂದ ನಮ್ಮ ಅಕ್ಕಿ ಆಗಿರ್ಬೋದು, ಇದಾದೆಲ್ಲ ತರಕಾರಿಗಳಾಗಿರ್ಬೋದು ವಿಷಯುಕ್ತವಾಗಿದೆ. ವಿಷಮುಕ್ತವಾಗಿ ನಮಗೆ ಸಿಗಬೇಕಾಗಿದೆ. ಅದ ಕಾರಣ ವಿಷಮುಕ್ತವಾದಂತಹ ಅಂದರೆ ಶುದ್ಧ ಸಾವಯವ ತರಕಾರಿಗಳು, ಶುದ್ಧ ಸಾವಯವ ಆಹಾರಗಳು ನಾವು ತೆಕ್ಕೊಂಡದ್ದೇ ಆಗಿದ್ದಲ್ಲಿ ನಮ್ಮ ಶರೀರ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕವಾಗ್ತದೆ. ನಮ್ಮ ಶಾರೀರಿಕವಾದ ಬೆಳವಣಿಗೆ ಮತ್ತು ಭೌತಿಕವಾದಂತಹ ಬೆಳವಣಿಗೆಗೆ ನಮ್ಮ ಆಹಾರ ಅತ್ಯಂತ ಪ್ರಧಾನವಾದದ್ದು. ಆದ್ದರಿಂದ ಒಳ್ಳೆಯ ಆಹಾರವನ್ನು ಬೆಳೆಸುವುದಕ್ಕೆ, ಒಳ್ಳೆಯ ತರಕಾರಿಗಳನ್ನು ಬೆಳೆಸುವುದಕ್ಕೆ ನಾವು ಅಭ್ಯಾಸ ಮಾಡಬೇಕು ಎಂಬುದು ಇದರ ಒಂದು ದೃಷ್ಟಿಕೋನ. ನಾನು ಹೇಳಿದ ಹಾಗೆ ಕೆಮಿಕಲ್ ಹಾಕದೆ, ರಾಸಾಯನಿಕ ವಸ್ತುಗಳನ್ನು ಹಾಕದೆ ಅಥವಾ ಇಟ್ಟಿ ಗ್ಯಾಮ್ಯಾಕ್ಸಿನ್ ಇತ್ಯಾದಿಗಳನ್ನು ಸಿಂಪಡಿಸದೆ ತರಕಾರಿಗಳನ್ನು ಬೆಳೆಸುವುದಕ್ಕೆ ಸಾಧ್ಯ ಆದರೆ ಅದು ಗ್ರೇಟ್. ಹಾಗೆ ನಮ್ಮ ನೀರು ಕೂಡ ಮಾಲಿನ್ಯಗೊಳ್ಳುತ್ತದೆ. ಆ ಶುದ್ಧ ನೀರನ್ನು ನಾವು ಕುಡಿಯುವುದಕ್ಕೆ ಪ್ರಯತ್ನಿಸಬೇಕು. ಆದ ಕಾರಣ ಆಹಾರ ಶುದ್ಧವಾಗಿರಬೇಕು, ನೀರು ಶುದ್ಧವಾಗಿರಬೇಕು, ವ್ಯಾಯಾಮ ಕೂಡ ಶುದ್ಧವಾಗಿರಬೇಕು. ಆದ ಕಾರಣ ಆಹಾರ ವಿಹಾರ ಅಂತ ಕರೀತೇವೆ. ಇದು ಸರಿಯಾಗಿದ್ದಲ್ಲಿ ನಾವು ಸಮತೋಲನ ಆಹಾರವನ್ನು ತಗೊಳ್ಳಿಕ್ಕೆ ಆಗ್ತದೆ. ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳ್ತೇವೆ. ಅದನ್ನು ಪ್ರೋಟೀನ್ ಒಂದಷ್ಟು ಇರಬೇಕು, 30% ಅಲ್ಲಿ ಇರಬೇಕು. ಯಾವುದು ಎಣ್ಣೆಯುಕ್ತ ಅಂಶಗಳು ಸ್ವಲ್ಪ ಇರಬೇಕಾಗ್ತದೆ. ಆಮೇಲೆ 40% ಕಾರ್ಬೋಹೈಡ್ರೇಟ್, ಶಕ್ತಿ ಕೊಡುವಂಥ ವಸ್ತುಗಳು ಇರಬೇಕಾಗ್ತದೆ. ಮತ್ತು ಇತರ ಮಿನರಲ್ಗಳು ಬೇಕಾಗ್ತವೆ. ಹಾಗೆ ಮಿನರಲ್ ಆಗಿರ್ಬೋದು ಅಥವಾ ನಾವೇಳೋ ಕಾರ್ಬೋಹೈಡ್ರೇಟ್ ಆಗಿರ್ಬೋದು ಅಥವಾ ಎಣ್ಣೆ ಅಂಶಗಳಾಗಿರ್ಬೋದು. ಮಿತವಾಗಿದ್ದರೆ ನಮ್ಮ ಶಾರೀರಿಕವಾದ ಬೆಳವಣಿಗೆಗೆ ಒಳ್ಳೆಯದಾಗ್ತದೆ. ಈ ದಿಶೆಯಲ್ಲಿ ನಾವು ತಿನ್ನುವ ಆಹಾರ, ತೆಗೊಳ್ಳುವ ಆಹಾರ ಒಳ್ಳೆದಿದ್ದರೆ ಶಾರೀರಿಕವಾಗಿ ಬೆಳವಣಿಗೆ ಒಳ್ಳೆಯದಾಗ್ತದೆ. ಈ ದಿಶೆಯಲ್ಲಿ ಎಲ್ಲರೂ ಕೂಡ ಇವತ್ತಿಂದ ಮನೆಯಲ್ಲಿ ಪ್ರಯತ್ನ ಮಾಡಿ ಶುದ್ಧ ಆಹಾರವನ್ನು ತಯಾರು ಮಾಡೋದಕ್ಕೆ, ಸಾವಯವ ಆಹಾರ ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಒಂದು ಮೇಳವನ್ನು ಉದ್ಘಾಟಿಸಿದವರು ಶ್ರೀಯುತ ಯತೀಶ್ ಆಚಾರ್ ಅವರು ಅತ್ಯಂತ ಪ್ರಾಂಜಲ ಮನಸ್ಸಿಂದ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ಅನೇಕ ಸಮಸ್ಯೆ ಇವತ್ತುಂಟು. ಅವರ ಹೋಟೆಲ್ನಲ್ಲಿ ಸಾಕಷ್ಟು ಗ್ಯಾಸಿನ ಸರಬರಾಜು ಇಲ್ಲ, ಮತ್ತೆ ಅನೇಕ ಸಮಸ್ಯೆಗಳನ್ನ ನಿರಂತರ ಒತ್ತಡ ಜನಸಂಖ್ಯೆ ಜಾಸ್ತಿ ಬರ್ತಾ ಇದೆ.
ರಜೆ ಆದ ಕಾರಣ ಆದರೂ ಕೂಡ ನಮ್ಮ ಬೇಡಿಕೆಯನ್ನು ಮನ್ನಿಸಿ ಅವರ ನಿರ್ದೇಶಿಸಿ ಆಗಮಿಸಿದ್ದಾರೆ. ಅವರಿಗೆ ಅಡಕಮಂಡಳಿ ಬರುವ ವಿಶೇಷವಾದ ಆಭರಣವನ್ನು ಸಲ್ಲಿಸ ಮತ್ತು ನಮ್ಮ ಕೇಶವರು ಹಾಗೆ ಮುಖ್ಯೋಪಾಧ್ಯಾಯರು ಮತ್ತು ಡ್ರಾಯಿಂಗ್ ಹಾಗೆ ನಮ್ಮ ಉಮೇಶ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಂಡಿದ್ದಾರೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಇದರ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀ ಯಜ್ಞೇಶ್ ಆಚಾರ್ಯವರಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಊರಿನ ಹಿರಿಯರು ಆಗಿರುವಂತಹ ಶ್ರೀ ಉಮಾ ಮಹೇಶ್ವರ ಏರ್ಕ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ಳುತ್ತಿದ್ದೇನೆ. ಮೆಟ್ರಿಕ್ ಮೇಳ 2026 ಈ ಒಂದು ಸರಳ ಕಾರ್ಯಕ್ರಮದ ಧನ್ಯವಾದವನ್ನು ಮಾಡಲಿಕ್ಕೆ ತಮ್ಮ ಮುಂದೆ ನಿಂತಿದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಸುಬ್ರಹ್ಮಣ್ಯ ಇದರ ಆಡಳಿತಕ್ಕೊಳಪಟ್ಟ ಶ್ರೀ ವೇದವ್ಯಾಸ ವಿದ್ಯಾಲಯ ಬಿಳಿನೆಲೆ ಈ ಒಂದು ಸುಂದರ ಮುಂಜಾನೆಯ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಸಂಸ್ಥೆಯ ಬೆನ್ನೆಲುಬು ನಿತ್ಯ ನಿರಂತರ ಲವಲವಿಕೆಯಿಂದ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಸಂಸ್ಥೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ಶ್ರೀಕೃಷ್ಣ ಶರ್ಮ ಸರ್, ಕಾರ್ಯದರ್ಶಿಗಳು ಶ್ರೀ ಸುಬ್ರಹ್ಮಣ್ಯ ಮಠ ಎಜುಕೇಷನ್ ಸೊಸೈಟಿ ಮಿಸ್ಟರ್ ಸುಬ್ರಹ್ಮಣ್ಯ ಸರ್, ತಮಗೆ ಮನಸಾಲದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅತ್ಯಂತ ಬ್ಯುಸಿ ಇದ್ದರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡು ನಮಗೆ ಶುಭ ಹಾರೈಸಿದಂತಹ ಈ ಒಂದು ಸಭಾ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಯಜ್ಞೇಶ್ ಆಚಾರ್ ಕೋಶಾಧಿಕಾರಿಗಳು ಆಡಳಿತ ಮಂಡಳಿ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸಮಾಜ ಸೇವಕರು, ನಮ್ಮ ಊರಿನ ಪ್ರತಿನಿಧಿ, ಹಾಗೆಯೇ ನಮ್ಮೆಲ್ಲರ ಸರ್ವ ಕಾರ್ಯಗಳಲ್ಲಿಯೂ ನಮ್ಮೊಂದಿಗೆ ಕೈ ಜೋಡಿಸುತ್ತಿರುವಂತಹ ಶ್ರೀಯುತ ಉಮಾಮಹೇಶ್ವರ ಗೌಡ ಏರ್ಕ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಕಾರ್ಯಕ್ರಮದ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಕ್ಕೂ ಸರ್ವ ರೀತಿಯಲ್ಲೂ ನಮ್ಮೊಂದಿಗೆ ಕೈ ಜೋಡಿಸಿಕೊಂಡು ನಮ್ಮ ಎಲ್ಲ ಕೆಲಸ ಕಾರ್ಯಗಳಿಗೂ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡುತ್ತಿರುವಂತಹ ಶ್ರೀ ಗೋಪಾಲಕೃಷ್ಣ ಪ್ರೌಢಶಾಲೆಯ ಹಿರಿಯ ಅಧ್ಯಾಪಕರು ಸರ್ ದಿನೇಶ್ ಕುಂದರ್ ಸರ್, ತಮಗೂ ಕೂಡ ಮನಸಾಲದ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಸಂಸ್ಥೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀಯುತ ಪ್ರಶಾಂತ್ ಸರ್, ತಮಗೂ ಕೂಡ ಮನಸಾಲದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ನಮ್ಮೊಂದಿಗಿರುವಂತಹ ನ್ಯೂಸ್ ಪ್ಯಾಕ್ ಯೂಟ್ಯೂಬ್ ಚಾನಲ್ ಶ್ರೀಯುತ ಶಿವಭಟ್ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆಯೇ ನಮ್ಮ ಈ ಒಂದು ಸ್ಟಾಲ್ನಲ್ಲಿ ಸಹಕರಿಸುತ್ತಿರುವಂತಹ ಪುಸ್ತಕ ಮಳಿಗೆಯಿರುವಂತಹ ರವಿಚಂದ್ರ ಸರ್, ತಮಗೂ ಕೂಡ ಮನಸಾಲದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಹಾಗೆಯೇ ನಮ್ಮ ಸಂಸ್ಥೆಯ PTA ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೇಶವಗೌಡ, ಅಧ್ಯಕ್ಷರು ಶಾಲಾ ಶಿಕ್ಷಕ ರಕ್ಷಕ ಸಂಘ ಸರ್, ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಒಂದು ಕಾರ್ಯದಲ್ಲಿ ನಮ್ಮೊಂದಿಗಿರುವಂತಹ ಎರಡೂ ಸಂಸ್ಥೆಯ ಶಿಕ್ಷಕರು, ವಾಹನ ಚಾಲಕರು, ಅಡುಗೆಯವರು, ಹಾಗೆಯೇ ಎರಡೂ ಸಂಸ್ಥೆಯ ವಿದ್ಯಾರ್ಥಿಗಳಿಗೂ ಮನದಾಳದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ